ಜಯ ಮೃತ್ಯುಂಜಯ ವರ್ಸಸ್ ವಿಜಯಾನಂದ ಕಾಶಪ್ಪನವರ್. ಸ್ವಾಮೀಜಿಯ ವಿರುದ್ಧ ಸಂತ್ರಸ್ತ ಮಹಿಳೆ ಈಗ ಯೂ ಟರ್ನ್ ಹೊಡೆದಿದ್ದಾಳೆ. ಮಹಿಳೆಯ ಯೂ ಟರ್ನ್ ಎರಡೂ ಪಂಗಡದವರ ಟಾಕ್ ವಾರ್ ಶುರುವಾಗಿದೆ. ಜಯ ಮೃತ್ಯುಂಜಯ ವರ್ಸಸ್ ವಿಜಯಾನಂದ ಕಾಶಪ್ಪನವರ್ ಎನ್ನುವಂತಹ ಪರಿಸ್ಥಿತಿ ಈಗ. ಸ್ವಾಮೀಜಿಯ ವಿರುದ್ಧ ಕೂಡಲ ಸಂಗಮ ಟ್ರಸ್ಟ್ ಸದಸ್ಯರು ಗರಂ ಆಗಿದ್ದಾರೆ. ಸ್ವಾಮೀಜಿ ಕೂಡಲ ಸಂಗಮಕ್ಕೆ ಬರದಂತೆ ತಡಿತೇವೆ. ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಟ್ರಸ್ಟ್ನ ಸದಸ್ಯರು ಹರಿಹಾಯ್ದಿದ್ದಾರೆ. ಸ್ವಾಮೀಜಿ ಪವಿತ್ರ ಅನ್ನೋದಾದರೆ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು. ಮಂಪರು ಪರೀಕ್ಷೆಗೆ ಸ್ವಾಮೀಜಿ ಒಪ್ಪಿಕೊಳ್ಳಬೇಕು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಟ್ರಸ್ಟ್ ಸದಸ್ಯರು ಗರಂ ಆಗಿದ್ದಾರೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಕೂಡಲ ಸಂಗಮ ಮೊದಲನೇದಾಗಿ ಅವರು ತಮ್ಮ ಸ್ವಂತ ಆಸ್ತಿ ಮಾಡಕತ್ತಾರೆ. ಟ್ರಸ್ಟ್ನಲ್ಲಿದ್ದವರು ಸ್ವಾಮಿಗಳಾದವರು ಟ್ರಸ್ಟ್ ಬಯಲದಾಗ ಐತಿ, ತಾವು ಯಾವುದೇ ರೀತಿ ಆಸ್ತಿ ಮಾಡ್ತಕ್ಕದ್ದಲ್ಲ. ಇವ ಪುಣ್ಯಾತ್ಮ ಏನು ಮಾಡಿದ, ಇದು ಆಗಿಂದ ತನ್ನ ಹಿಂಬಾಲಕ್ಕೊಬ್ಬ KS ಮಂಜುನಾಥ್ ಅಂತಂದು ಅವ್ರ ಸೆಕ್ರೆಟರಿ, ಅಲ್ಲಿ ಪಂಚಲಿಂಗೇಶ್ವರ ಅಂತ ಒಂದು ಟ್ರಸ್ಟ್ ಮಾಡ್ಯಾನ ದಾವಣಗೆರೆಗೆ, ಅವ್ರ ಹೆಸರಲ್ಲೇ ವರ್ಗಾವಣೆ ಮಾಡಿಸಿದ. ಮುಂದೆ ಈ ಅಕ್ರಮ ಆಸ್ತಿ ಒಂದು ಸೈಡ್ ಆದ್ರೆ ಅಕ್ರಮ ಸಂಬಂಧಗಳು ಚಲೋ ಅದು. ಇವರು ಅಕ್ರಮ ಸಂಬಂಧಗಳು ಈಗ ನಿಮ್ಮ ಮೀಡಿಯಾದಲ್ಲಿ ಎಲ್ಲ ರೀತಿ ಬಂದು, ನಾನಲ್ಲ ಅಂತ ಒಂದು ಮಾತು ಬಂದು ಮೀಡಿಯಾದವ್ರ ಮುಂದೆ ಯಾರ ಮುಂದೆ ಹೇಳಿಲ್ಲ. ಆಯ್ತಪ್ಪ, ನೀ ಅಲ್ಲಲ್ಲ, ನಿಂದು ಏನೂ ಇಲ್ಲ, ನೀನು ಸನ್ಯಾಸಿನೇ ಇದಿ, ಸನ್ಯಾಸತ್ವ ಸ್ವೀಕರಿಸಿದ ನೀನು ಸನ್ಯಾಸಿಯಾಗಿ ಉಳಿದಿ ಅನ್ಬೇಕಾದ್ರೆ ನಿನ್ನ ಮೆಡಿಕಲ್ ಚೆಕಪ್ ಮಾಡ್ಸಮ್ಮು, ನಿನ್ನ ಬಂಪರು ಪರೀಕ್ಷೆ ಮಾಡ್ಸಮ್ಮು, ನಿನ್ನ ಮೆಡಿಕಲ್. ಈ ಒಂದು ಸಮಾಜಕ್ಕೆ ನೀವೊಬ್ಬ ನಿಷ್ಠಾವಂತ ಸ್ವಾಮಿ ಆಗಿದ್ದಂದ್ರೆ ನೀನು ಒಬ್ಬರಲ್ಲಂತ 5 ಮಂದಿ ಡಾಕ್ಟರ್ ತಲೆ ಚೆಕಪ್ ಮಾಡಿ ಸನ್ಯಾಸಿ ಅನ್ನುವ ಒಂದು ನಿಂದ ಪ್ರೂವ್ ಇತ್ತಂದ್ರೆ ಅದೇ ಮಾಧ್ಯಮದ ಮುಂದೆ ಹೋಗಿ ನಾನು ಸನ್ಯಾಸಿ ಇದ್ದೀನಿ, ಸರ್ಟಿಫಿಕೇಟ್ ತಂದಿನಂತ ಮಾಧ್ಯಮಕ್ಕೆ ತೋರಿಸಿ ಅಂದ್ರೆ ನಮ್ಮ ಸಮಾಜದ ಗೌರವ ಉಳಿತೈತಿ. ಇಲ್ಲ ಅಂದು ನೀನು ನಮ್ಮ ಸಮಾಜದ ಹೆಸರು ಹೇಳಕ್ಕೆ ಯೋಗ್ಯನಲ್ಲ. ನಮ್ಮ ಸಮಾಜದಲ್ಲಿ ಒಬ್ಬ ದುಷ್ಟ ಶಕ್ತಿ ನೀನು. ಅದಕ್ಕೆ ದಯವಿಟ್ಟು ನೀನು ಹೇಳೋದಲ್ಲ, ನಮ್ಮ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.